ನಮಸ್ಕಾರ, ನೀವು ನೋಡುತ್ತಿರುವುದು ಟಿವಿ 66 ಕನ್ನಡ ನ್ಯೂಸ್. ಉತ್ತರ ಕರ್ನಾಟಕದ ನಾಡಿನ ಹಳ್ಳಿಯ ನಿಜವಾದ ಧ್ವನಿ, ನಿಮ್ಮ ಸಮಸ್ಯೆಗಳ ಪ್ರತಿಧ್ವನಿ ಮತ್ತು ನಿಷ್ಠಾವಂತ ಸುದ್ದಿಗಳ ನಿಲಯ ಟಿವಿ 66. ನಾನು ಅನಿಲ್ ಕುಮಾರ್. ಇಂದು ನಿಮಗೆ ತಾಜಾ ಸುದ್ದಿಗಳನ್ನು ನೀಡುತ್ತಿದ್ದೇನೆ. ನಾವು ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮಲಘಾಣ ಗ್ರಾಮಕ್ಕೆ, ನಮ್ಮೂರು ಸುದ್ದಿನ ಮಾಡೋದಕ್ಕೆ. ಮಲಘಾಣ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿದ್ರೆ ಬನ್ನಿ ವೀಕ್ಷಕರೇ. ವಿಜಯಪುರ ಜಿಲ್ಲೆಯ ಕೋಲ್ಹಾರ ತಾಲೂಕಿನ ಮಲಘಾಣ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದ ಗ್ರಂಥಾಲಯ ಕೇಂದ್ರದ ಕಟ್ಟಡ ಬಾಡಿಗೆಯಾಗಿದ್ದು ಅದು ಶಿಥಿಲಗೊಂಡಿದೆ. ಆದಷ್ಟು ಬೇಗ ಗ್ರಂಥಾಲಯಕ್ಕೆ ಒಂದು ಕಟ್ಟಡ ನಿರ್ಮಿಸಿಕೊಡಬೇಕೆಂದು ಗ್ರಂಥಾಲಯದ ಸಿಬ್ಬಂದಿಗಳು ತಿಳಿಸಿದ್ದಾರೆ. ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಕೊರತೆಯಿದ್ದು, ಶೀಘ್ರದಲ್ಲಿ ಆರೋಗ್ಯ ಕೇಂದ್ರಕ್ಕೆ ವೈದ್ಯರನ್ನು ನೇಮಿಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮಸ್ಥರು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡಿದ್ದಾರೆ. ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದೆ. ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ತರಹ ನೀರು ಹರಿಯುತ್ತದೆ. ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ. ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ, ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ. ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ. ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ರಸ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂತ ಪರಿಸ್ಥಿತಿ ಉಂಟಾಗಿದೆ. ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ 66 ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಸರ್ಕಾರದ ದವಾಖಾನೆ ಆಗ್ಬೇಕು ನೋಡ್ರಿ. ಗ್ರಾಮದಲ್ಲಿ ಸರ್ಕಾರದ ಆಸ್ಪತ್ರೆ ಆಗ್ಬೇಕ್ರಿ. ಬೇಕ್ರಿ. ಗುಳಿಗೆ ಅಷ್ಟ ಕೊಡ್ತಾರ, ಇಂಜೆಕ್ಷನ್ ಮಾಡುದು ಎಲ್ಲಾ ತರ ಆಗ್ಬೇಕಲ್ಲಿ. ಇಲ್ಲಿ ಸರ್ಕಾರಿ ಆಸ್ಪತ್ರೆ ಅದೇನಿಲ್ರಿ? ಐತ್ರಿ ಚಂದ ಐತಿ, ಕಟ್ಟಡ ಐತಿ. ಬರಂಗಲ್ಲ ಬರ್ತಾರ ಮೇಡಮ್ಗಳು, ಬರೀ ಗುಳಿಗೆ ಅಷ್ಟು ಕೊಡ್ತಾರ. ಸಲೈನ್ ಹಚ್ಚೋದು, ಇಂಜೆಕ್ಷನ್ ಮಾಡೋದು ಏನು ಇಲ್ಲ, ಮಾಡಲ್ರಿ? ಮಾಡಲ್ಲ. ಅವೆಲ್ಲ ಮಾಡ್ಸ್ರಿ, ಅವೆಲ್ಲ ಮಾಡಿಸ್ಬೇಕು. ನಿಮ್ಮ ಗ್ರಾಮದೊಳಗೆ ಎಲ್ಲಾ ಕಡೆ ಸಿಸಿ ರೋಡ್ ವ್ಯವಸ್ಥೆ ಆಗ್ಯಾವ್ರಿ? ಸಿಸಿ ರೋಡ್ 2 ಆಗ್ಯಾವ. ಎಲ್ಲಾ ಕಡೆ ಆಗ್ಯಾವ್ರಿ? ಎಲ್ಲಾ ಕಡೆ ಆಗ್ಯದ. ಪೂರ ಆಗ್ಯದ್ರಿ. ತೆಳಗಿಂದ ಮ್ಯಾಲ 2 ಆಗ್ಯಾವ. ಮ್ಯಾಲ ಆಗ್ಯಾದ ಪೂರ. ಊರಾಗ ಎಲ್ಲಾ ಚರಂಡಿ ವ್ಯವಸ್ಥೆ ಆಗ್ಯಾವ್ರಿ? ಅದಾವ್ರಿ. ಇಲ್ಲಿ ಗಣಮಕ್ಕಳಿಗೆ ಸಂದಾಸ್ ಹೋಗ್ಬೇಕಾದ್ರೆ ಇಲ್ಲಿ ಎಡ್ಸೈತ್ರಿ. ಅದು ದೂರ ಐತಿ, ಪೈಖಾನಿ ಇಲ್ಲ. ಅದಕ್ಕ ಅದೊಂದು ಪೈಖಾನಿ ಮಾಡಿದ್ರೆ ಪಾಡಕತ್ತ ನಮ್ ಜನಕ್ಕ, ಮುದುಕರಿಗೆ, ಹಿರಿಯರಿಗೆ ಆಗಲಿ, ಹುಡುಗರಿಗೆ ಆಗಲಿ. ಮತ್ತು ಹೊಂಟು ದೂರ ಒಂದು 4 ಕಿಲೋಮೀಟರ್ ಹೋಗ್ಬೇಕು ನಾವು. ಅದಕ್ಕ ಒಂದ್ ಪೈಖಾನಿ ಕಟ್ಟಿಸಿದ್ರ ಗ್ರಾಮದೊಳಗ ಸಮುದಾಯ ಶೌಚಾಲಯ ಬೇಕ್ರಿ. ಸಮುದಾಯ ಶೌಚಾಲಯ ವ್ಯವಸ್ಥೆ ಆಗ್ಬೇಕ್ರಿ. ಊರಾಗ ಕುಡಿಯಕ್ ನೀರ್ ಬರ್ತಾವ ಡೈಲಿ? ಬರ್ತಾವ. ಕುಡಿಯಾಕ ನೀರ್ ದಿನ ಬರ್ತಾವ್ರಿ? ಬರ್ತಾವ. ಈಗ ನೀರಿನ ಏನ್ ಚಿಂತಿಲ್ರಿ, ಕುಡಿಯಾಕ ನೀರ್ ಬರ್ತಾವ್ರಿ. ಊರಾಗ ರೇಷನ್ ಹಂಚಿಕೆ ಮಾಡ್ತಾರ್ರಿ? ಹಂಚ್ತಾರಿ. ಪೆನ್ಷನ್ ಬರ್ತಾರ ನಿಮಗ? ಪೆನ್ಷನ್ ಬರ್ತದೆ ಸರ್. ಬರ್ತಾವ್ರಿ. 1200 ಬರ್ತದೆ ಸರ್. ಊರಾಗ ದಬ್ಬಿಗಟ್ಟ ವ್ಯವಸ್ಥೆ ಅದಾವ್ರಿ? ದಬ್ಬಿಕಟ್ಟ ಒಂದ ಐತೆ ಸೊಳಗಲ್ರಿ. ನೀರಿನ ವ್ಯವಸ್ಥೆ ಅದ್ರಿ? ಅದು ಬರ್ರಿ. ನೀರಿನ ವ್ಯವಸ್ಥೆ ಅದ್ರಿ? ಅದಕ್ಕ ಅದನ್ನ ತೆಗದಾರಿ. ಯಾಕೆ ತಗದ್ರಿ? ಈಗ ಅಲ್ಲಿ ಏನದ ದೋಬಿಘಟ್ಟದಾಗ ಮಾಡ್ತಾರೆ. ಅಲ್ಲೇ ಗುಂಡದ ಮಗ್ಲ ಐತ. ಆ ಗುಂಡಕ್ಕ ಮೋಟ್ರ್ ಕುಣಿಸ್ಯಾರ. ಅದ್ರ ದೋಬಿಘಟ್ಟ ಹೇಳಕ್ ನೀರ್ ಬಿಡ್ತಿದ್ರು, ಮೋಟ್ರ್ ಕುಣಿಸಿ. ಅದ ಬರಾಬರಿ ಇರ್ತದೆ. ಊರಾಗ ಕಸದ ಗಾಡಿ ಬರ್ತದೆ? ಗ್ರಾಮ ಪಂಚಾಯತ್ ಬರ್ತದೆ, ಡೈಲಿ ಬರ್ತಾರೆ. ಡೈಲಿ ಬರತ್ರಿ? ಇಲ್ಲಿ ಅಂತೂ ಒಂದ್ ನಿಮಿಷ ಬಿಟ್ಟು ಒಂದ್ ನಿಮಿಷ ಅಂತ ಹುಡುಕ್ತಾರೆ. ಕಸ ಹುಡುಕ್ತಾರೆ, ಎಲ್ಲ ಹುಡುಕ್ತಾರೆ. ನೀನ್ ಹುಡುಗ್ಯಾರ ಅಂತ ಇವತ್ತು ಬಿಟ್ರಲ್ರಿ, ನಾಳೆ ಮುಂಜಾನೆ ಮತ್ತೆ ಎಲ್ಲ ಈಗ ಹುಡುಗಿರ್ತಾರೆ. ಇಲ್ಲ, ಒಂದ್ ಸಗಡೆ ಹೋಗ್ತಾರ, ಒಂದ್ ಚೀಲ ಬರ್ತಾರೆ. ಏನ್ರ ಸೊಳ್ಳೆಗಳಾದ್ರ ಪುಡಿ ಹೊಡಿತಾರ್ರಿ? ಅಲ್ಲಿ ಹೊಡಿತಾರ. ಜಾತ್ರೆ ಪಾತ್ರೆ ಬಂದ್ರೆ ಇದು ಬಂದ್ರೆ ಮಿನಾತಿನ ಪುಡಿ, ಅದು ಇಲ್ಲಿ ಬಿಳಿ ಪುಡಿ ಹೊದಿರ್ತಾರೆ. ಅದೇನಿಲ್ಲ. ಇಲ್ಲಿ ಪಿಡಿಗಳು ಗ್ರಾಮದಾಗ ವಿಸಿಟ್ ಕೊಡ್ತಾರ್ರಿ? ಬಂದಿರ್ತಾರ. ಪಿಡಿ ಬಂದಿರ್ತಾನ್ರಿ. ಬರ್ತಾರ್ರಿ ಗ್ರಾಮ? ಮತ್ತೊಬ್ಬರ ಮೊದ್ಲೇಕ್ನವ್ರು ಅದು ಹೊರಗಾಗ್ಯಾರ, ಈಗ ಹೊಸಬ್ರು ಬಂದಾಳ್ರಿ, ಬಂದಿರ್ತಾರ. ನಾನು ಬರ್ತಾರ ಪಿಡಿ ಬರ್ತಾರ. ಊರಾಗ ಗ್ರಾಮ ಸೇವೆ ಮಾಡ್ತಾರ್ರಿ? ಅವು ಇವು ಬಂದಿಂದ ಮಾಡಿಲ್ರಿ, ಈ ಹೊಸ ಬಂದಿಂದ ಮಾಡಿಲ್ರಿ. ಮೊದ್ಲು ಮಾಡ್ತಿದ್ರಿ? ಮೊದ್ಲು ಮಾಡ್ತಿದ್ರಿ. ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡ್ತಿದ್ವಿ ಎಲ್ಲಾರು. ಮಾಡ್ತಿದ್ರಿ. ಊರಾಗ ಗ್ರಾಮ ಪಂಚಾಯತಿಂದ ಮನಿಗಳ ಬಂದಾವ್ರಿ? ಗ್ರಾಮ ಪಂಚಾಯತ್ ಬಂದದ ಅಷ್ಟು ನಮಗ ಮಾಹಿತಿ ಇಲ್ಲ. ಯಾಕಂದ್ರೆ ನಮ್ಗ ಅದು ಮನಿ ನಮ್ ಪೆನ್ಷನ್ ಅವ್ರು ನಮ್ ಮನಿನ ಹಾಕುದಿಲ್ಲ. ನಮ್ಗ ಅದು ಕ್ರಿಯಾ ಯೋಜನೆದಾಗದು ಹಾಕ್ಬೇಕತ್ತ, ಬದಲಿ ಹೆಸರು ಕೊಡ್ಬೇಕತ್ತ. ನಾವೇನ್ ಕೊಟ್ಟು ನಮಗ್ ಬರೋದ್ ಗೊತ್ತೈತ್ರಿ.
ಪೆನ್ಷನ್ ತಗೋತೇವ್ ಹಿಂಗಾಗಿ ನಮ್ಗ ಅದ್ರ ಬಗ್ಗೆ ಹ್ಮ್ ಹಾಕ್ಯಾರ ಅದೆಲ್ಲ. ಪೆನ್ಷನ್ ಬರ್ತಾವ ನಿಮಗ? ಇಲ್ಲ ನಾವು ಮಾಡಿಲ್ಲ ಮಾಡಿಲ್ರಿ. ಮಾಡಿಲ್ಲ. ಹ್ಮ್ ಇಲ್ಲಿ ಹೊಲಗಳಿಗೆ ಕೆನಲ್ ವ್ಯವಸ್ಥೆ ಅದಾವ್ರಿ? ಹಾ? ಹೊಲಗಳಿಗೆ ಕೆನಲ್ ವ್ಯವಸ್ಥೆ ಅದಾವ್ರಿ? ನೀರಿನ ವ್ಯವಸ್ಥೆ ಕೆನಾಲ ಹೊಲಗಳಿಗೆ? ಇಲ್ಲ ಯಾರ್ದು ನಮ್ಮ ಹೊಲ ಕಡೆ ಒಂದ್ ಕೆನಾಲ್ ಐತಿ, ಇಲ್ಲೊಂದ್ ಐತಿ. ಹ್ಮ್ ಸ್ವಲ್ಪ ಸಣ್ಣ ಇರ್ತಾವ್ರಿ. ಹ್ಮ್ ಒಂದಂದ್ರೆ ನಡು ಕಾಲುವೆ ರೀ? ಕೆಳಗ್ ಕಾಲುವೆ ಹ್ಮ್ ದೀಡ್ ಫುಟ್ ಅಗಲಿಂದ ಇರ್ತಾವಲ್ರಿ. ಅವು ಒಂದ್ 2-3 ಬಿಟ್ರಿ ಇಲ್ಲ ನಂಗಿಲ್ಲ. ಅದಲ್ಲ ಇಲ್ಲಿಂದ ಐತಿ. ಇದೊಂದೈತೆ, ಹ್ಮ್ ಇಲ್ಲೊಂದೈತಿ. ಹ್ಮ್ ಮತ್ತೆ ಈ ಕಡೆ ತಳ್ಯಾಕ ಬಾಜುಕ ಇಲ್ರಿ. ಹ್ಮ್ ಈ ಕಡೆ ಪದ್ಯಾಕಿಲ್ಲ. ಆದ್ರೆ ನೀರಿನ ವ್ಯವಸ್ಥೆ ಅದೇನ್ರಿ? ಹೋರಿ ನೀರ್ ಬಿಡ್ತಾರ ಇವಕ್ಕ? ಬಿಡ್ತಾರೆ ನೀರ. ಮುಂದ್ ಹೊಳಿ ನೀರ್ ಹೊಳಿಗೆ ಹೋಗತ್ತಿರ. ಹ್ಮ್ ಚಿರಿಗಾವಲಿ ಇಲ್ಲ ಮಂಗಲ. ಹ್ಮ್ ಮೇನ್ಗಾವಲಿ ಐತ್ರಿ. ಹ್ಮ್ ಚಿರಿಗಾವಲಿ ಹೊಳಿ ನೀರ್ ಹೊಳಿಗೆ ಹೋಗತ್ತಿರ. ಹ್ಮ್ ಇಲ್ಲಿ ನಿಮ್ಮ ಹೊಲಗಳಿಗೆ ಹೋಗಕ ರಸ್ತೆ ವ್ಯವಸ್ಥೆ ಅದ ಕರೆಕ್ಟ್ ಆಗಿ? ರಸ್ತೆ ಇದಾವ್ರಿ ಹೋಗಾಕ. ರಸ್ತೆ ಅನುಕೂಲ ಅದ? ಹ್ಞೂ. ಹ್ಮ್ ಮತ್ತೇನೆ ಅಂದ್ರೆ ನಿಮ್ಮ ಗ್ರಾಮಕ್ಕೆ ಸ್ವಲ್ಪ ಏನು ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿ ಆಗ್ಬೇಕ್ರಿ? ಹ್ಞೂನ್ರಿ. ಮತ್ತ ಸ್ವಲ್ಪ ಏನೋ ಇದು ಸ್ವಲ್ಪ ಏನು ಅಂದ್ರ ಶೌಚಾಲಯ, ಸಮುದಾಯ ಶೌಚಾಲಯ ಆಗ್ಬೇಕ್ರಿ. ಆಗ್ಬೇಕ್ರಿ. ಇಲ್ಲಿ ಸಮೀಪದಾಗ ಮುಳವಾಡ ಐತಿ ಗೌರ್ಮೆಂಟ್ ಆಸ್ಪತ್ರೆ. ಇಲ್ಲಿ ರುಣಾಳ ಅದ, ಹ್ಮ್ ಈ ಕಡೆ ಕುಡಿಗಿ ಅದ. ಹ್ಮ್ ಹಿಂಗಾಗಿ ನಮ್ಮಲ್ಲಿ ಆಸ್ಪತ್ರೆ ಆಗುದಿಲ್ಲ ಬಹುತೇಕ ಅದು. ಯಾಕಂದ್ರೆ ಅದಕ್ಕ ತಿಳ್ಕೊಂಡ ನರ್ಸ್ ಬೈ ಸೆಂಟರ್ ಮಾಡ್ಯಾರ. ಹ್ಮ್ ನರ್ಸ್ ಬೈಗಳಂತೂ ಮುಳವಾಡದಿಂದ ಗೌರ್ಮೆಂಟ್ ಆಸ್ಪತ್ರೆ ಬರ್ತಾರ. ಅವ್ರು ಹ್ಮ್ ಬರ್ತಾರ, ಕೋವಿಡ್ ಇಂಜೆಕ್ಷನ್ ಕುಡುದು ಅಲ್ಲಿ ಇದು ಗುಳಿಗಿ ಪಳಗಿ ಮಕ್ಕಳ ಜ್ವಾಗಿ ಹೆರಿಗೆ ಮಾಡಿರ್ತಾರಲ್ಲ, ಹ್ಮ್ ಮಕ್ಕಳ ಆರೋಗ್ಯ ನೋಡ್ಕೋ ಸಲುವಾಗಿ ಇಲ್ಲಿ ಬಂದಿರ್ತಾರ ಅವ್ರು. ಹ್ಮ್ ಅವತ್ ಇವತ್ತು ಬರ್ತಾರಪ್ಪ, ನಮ್ಮ ಮಕ್ಳ ಹೆಣ್ಮಕ್ಳು ಕರ್ಕೊಂಡ್ ಬಂದಿರ್ತಾರ, ಬಂದ್ ತೋರ್ಸ್ಕೊಂಡ್ ಹೋಗ್ತಾರ ಅವ್ರು. ಹ್ಮ್ ಅದು ಇವ್ರು ಹೇಳ್ತಾರ ಈಗ ಕೇಳುದಂದ್ರ ಒಂದ್ 40 ಒಂದು 25 ಬೆಡ್ಡಿಂದು ಆಸ್ಪತ್ರೆ ಬೇಕಂತ ಇವ್ರು ಹೇಳ್ತಾರ. ಹ್ಮ್ ಖರೆ ಅದು ನಮ್ಮಲ್ಲಿ ಆಗೋ ಲಕ್ಷಣ ಕಡಿಮೆ. ಯಾಕಂದ್ರೆ ಇಲ್ಲೇ ನಮ್ದು ಏನ್ ಮಾಡ್ಯಾರ ಋಣಾಳ ಅದ, ಅಂದ್ರೆ ಸುತ್ತಮುತ್ತ ಆಸ್ಪತ್ರೆ ಅದಾವ ಇಲ್ಲ? ಅದಾವ. ಹ್ಮ್ ಹಿಂಗಾಗಿ ನಮ್ಮಲ್ಲಿ ಕೊಡೋದು ಕಡಿಮೆ ಆಗುದಿಲ್ಲ. ಹೌದ್ರಿ. ಆಯ್ತಲ್ರಿ. ನಿಮ್ಮ ಏನು ನಮ್ಮ ಗ್ರಾಮಕ್ಕೆ ಏನು ಬೇಕಾಗಿದಲ್ರಿ ಸಾರ್ವಜನಿಕ ಶೌಚಾಲಯ, ಅದ್ರ ಬಗ್ಗೆ ನಿಮ್ಮ ಮೇಲಾಧಿಕಾರಿಗಳಿಗೆ ಏನಿದೆ ಇದು ಇವು ರಿಸರ್ಚ್ ಹೋಗಕ್ ಬಾಳ ಸರ್ ಇಲ್ಲಿ. ಅಂದ್ರೆ ಅದು ಬಹಳ ಮಕ್ಕಳಿಗೆ ರಿಸರ್ಚ್ ಹೋಗಕ್ ಏನೇನು ಸ್ವಲ್ಪ ಇಲ್ಲ, ಉಳ್ದು ಏನಿಲ್ಲ. ಎಲ್ಲ ನೀರು ಕುಡಿ ನೀರಿನ ಸಾಕಷ್ಟ ಇದೆ, ತೊಂದ್ರೆ ಏನಾಗಿಲ್ಲ ನಮ್ಗೇನ್. ಯಾವಾಗೂ ಆಗಿಲ್ಲ ತೊಂದ್ರೆ ಕುಡಿ ನೀರಿಂದ, ಬ್ಯಾಸಿಯಾಗೂ ಆಗಿಲ್ಲ, ಯಾವಾಗೂ ಆಗಿಲ್ಲ. ಆಯ್ತು. ನಿಮ್ಮ ಬೇಡಿಕೆ ಸಾರ್ವಜನಿಕ ಶೌಚಾಲಯ ಬೇಡಿಕೆಯನ್ನು ನಾವು ನಿಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸುವಂತ ಕೆಲಸ ಮಾಡ್ತೇವೆ. ಆಯ್ತು. ರೋಡ್ ಸರಿಯಾಗಿಲ್ಲ, ಇಲ್ಲಿ ಒಂದೇ ಹೋಗೋ ಜಾಗ ಇಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲ. ಹಿಂಗ್ ಮಾಡಿ ಏನ್ ಮಾಡ್ತಾರ ಸರ್ಕಾರ? ಇವ್ರು MLA ಪಣದವ್ರ ಏನ್ ಮಾಡ್ತಾರ? ಅದನ್ನ ಕೊಟ್ಟು ಮಾಡ್ಬೇಕಿಲ್ಲ. ಅಂದ್ರೆ ನಿಮ್ಮೂರಿಗೆ ಸರಿಯಾದ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ರಿ? ವ್ಯವಸ್ಥೆ ಇಲ್ಲ, ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ, ಇದು ಇಲ್ಲ. ಮತ್ತ ಒಂದಕ್ಕೆ ಹೋಗಕ್ ಜಾಗ ಇಲ್ಲ ಇಲ್ಲಿ. ಸಮುದಾಯ ಶೌಚಾಲಯ ಒಟ್ಟ ಇಲ್ರಿ? ಸಮುದಾಯ ಶೌಚಾಲಯ ಇಲ್ರಿ? ಇಲ್ಲ. ಹೌದ್ರಿ. ಹಿಂಗಾಗೈತಿ. ಮತ್ತ ಅವ್ರು ಏನ್ ಏನಂತಾರ, ಎಷ್ಟ್ ಸಲ ಹೇಳುದು, ಎಷ್ಟ್ ಸಲ ಬಿಡುದು. ಗ್ರಾಮದೊಳಗೆ ಎಲ್ಲಾ ಕಡೆ ಸಿಸಿ ರೋಡ್ ವ್ಯವಸ್ಥೆ ಆಗ್ಯಾವ್ರಿ? ಗ್ರಾಮದೊಳಗೆ ಎಲ್ಲಾ ಕಡೆ ಸಿಸಿ ರೋಡ್ ವ್ಯವಸ್ಥೆ ಆಗ್ಯಾವ್ರಿ? ಆಗೈತಿ, ಗುರಾಗ ಆಗ್ಯದ. ಇನ್ನ ಕೆಲವೊಂದ್ ಉಳದತಿ. ಅಲ್ಲಿ ಬೈಪಾಸ್ ರೋಡಿಗೆ ಮಾಡತ್ ಹೇಳವು. ಇಲ್ಲಿ ಟ್ರಾಫಿಕ್ ಬಾಳ ಆಗ್ತತಿ. ಈಗ ಹೈವೇಗಳು ದೀಪರ್ ಅಂತ ಕಬ್ಬಿನ ಗಾಡಿ ಹೋಗ್ತಾವ್. ಬೇರೆ ರೋಡ್ ಸ್ವಲ್ಪ ರಿಪೇರಿ ಮಾಡಿದ್ರ ಬೈಪಾಸ್ ಹೋಗ್ತಾವ್. ಇಲ್ಲಿ ಊರಾಗ ಶಾಲೆ ಹುಡುಗರು ಇರ್ತಾವ, ಇಲ್ಲೇ ಆಯ್ತಾವ್ ಗಾಡಿಗಳು. ಇಲ್ಲೇ ಸ್ಕೂಲ್ ಬೀದಿ ನಾಯಿಗಳು ಬಾಳ ಆಗ್ಯಾವ. 30-40 ಬೀದಿ ನಾಯಿ ಆಗ್ಯಾವ. ಮತ್ತೊಂದ್ ಕಡೆ ಆದಂಗ ಇಲ್ಲಿ ಯಾರ ಗತಿ ಏನಾಗ್ತತಿ? ಬೀದಿ ನಾಯಿಗಳು ಹಿಡ್ಕೊಂಡು ಹೋಗ್ಯಾರ? ಯಾರು ಹಿಡ್ಕೊಂಡ್ ಹೋಗವ್ರಿಲ್ಲ. ಹೌದ್ರಿ. ಮತ್ತೆ ಊರಾಗ ಎಲ್ಲಾ ಕಡೆ ಚರಂಡಿ ವ್ಯವಸ್ಥೆ ಆಗ್ಯಾವ್ರಿ? ಚರಂಡಿ ಏನ್ ಸುತ್ತ ಮಾಡ್ಯಾನ. ಚರಂಡಿ ಆಗ್ಯಾವ. ಎಣ್ಣೆ ಕೆಲವೊಂದ್ ಅಲ್ಲಿ ಒಂದ್ ಕೆಲವೊಂದ್ ಉದಾವ ಸಣ್ಣ ಸಣ್ಣ. ಎಷ್ಟ್ ಸ್ವಚ್ಛ ಎಷ್ಟ್ ಕಸ ಹೋಗದಾರ ಇಲ್ಲಿ. ಯಾರಿಗ್ ಹೇಳ್ಬೇಕು? ಪಂಚಾಯತ್ ಇಲ್ಲೇ ಎಲ್ಲ ಇಲ್ಲೇ. ಇದ್ರ ಹಿಂದಿನ ಮಕ್ಳನ್ನ ಅದಾವ. ಇಲ್ಲಿ ಕಸದ ಇಲ್ರಿ ಗ್ರಾಮ ಪಂಚಾಯತಿ? ಏನ್ ಗ್ರಾಮ ಪಂಚಾಯತ್ ಇವ್ರು ಬೆಂಕಿ ಹತ್ತಾರ. ಏನು ಮಾಡಾಕ ತಯಾರಿಲ್ಲ ಅವ್ರು. ನುಂಗಾಕ ತಯಾರ ಗ್ರಾಮ ಪಂಚಾಯತಿ ಅವ್ರು. ಏನ್ರ ಊರಾಗ ಏನ್ರ ಸೊಳ್ಳೆ ಗಿಡ ಹಿಡಿತಾರಿ? ಏನ್ ಸರಿಯಾಗಿ ಕೆಲಸನ ಮಾಡಂಗಿಲ್ಲ ಅವ್ರು. ಹಿಂಗಾಗಿ ಅವ್ರನ್ನ ಕೇಳೋದ ಬಿಟ್ಟಿವ್. ವಿಡಿಯೋಗಳು ರೆಸ್ಪಾನ್ಸ್ ಮಾಡಂಗಿಲ್ರಿ ಇದಕ್ಕ? ವಿಡಿಯೋ ಈಗ ಹೊಸ ಬಂದಾನೊಬ್ಬ, ಏನ್ ಮಾಡ್ತಾನೋ ಏನಿಲ್ಲ. ಯಾರು ಒಟ್ರು ಅವ್ರೇ ಇರ್ತಾರೆ, ಏನ್ ಕೇಳೋಣ ಅವ್ರನ್ನ? ಭ್ರಷ್ಟಾಚಾರ ರೀತಿ ಆಗ್ಬಿಟ್ಟೈತಿ ನಮ್ಮ ಕರ್ನಾಟಕದಾಗ. ಅಂಕಲ್ ಭ್ರಷ್ಟಾಚಾರ ಮಿಕ್ಮೀರೈತಿ. ಗರ್ವಂತಕೋ ರೊಕ್ಕ. ಏನ್ ಮಾಡ್ತಿ? ಹಿಂಗಾಗಿ ಒಂದು ವಿಡಿಯೋಗಳು ಗ್ರಾಮ ಸಭೆ ಏನು ಮಾಡಿಲ್ರಿ? ಏನ್ ಮಾಡ್ತಾರ ಸುಡ್ಗಾಡ ಎಲ್ಲಿ ಆಟಾಡ್ತಾರೋ ನಾವು ಎಲ್ಲಿನ ಕೆಡಿಸ್ಕೊಳಂಗ. ಗರ್ಪಟ್ಟಿ ತುಂಬ್ತೀರಿ? ಗರ್ಪಟ್ಟಿ ತುಂಬಕೂತಾರಲ್ಲ. ಪೆನ್ಷನ್ ಬರ್ತಾರ ನಿಮ್ಗೆ? ಇಲ್ಪ ಪೆನ್ಷನ್ ನನ್ನ ಹೆಸರೇ ಜಮೀನ್ ಜಾಸ್ತಿ ಅದ, ನಾ ಮಾಡಕ್ ಹೋಗಿಲ್ಲ. ಹೌದ್ರಿ. ರೇಷನ್ ಹಂಚಿಕೆ ಮಾಡ್ತಾರ ಊರಾಗ? ರೇಷನ್ ಹಾಕ್ತಾರ, ತಿಂಗಳ ಹಂಚಿಕೆ ಮಾಡ್ತಾರ್ರಿ. ಊರಾಗ ದೊಬ್ಬಿಗಟ್ಟದನ್ರಿ? ದೊಬ್ಬಿಗಟ್ಟಿ ವ್ಯವಸ್ಥೆ ಅದ ರೀ? ದೊಬ್ಬಿಗಟ್ಟಿ ದೊಬ್ಬಿಘಾಟಿ ಇರ್ತದ. ಬಾದಾಗಿ ಹೋಗ್ಯಾವಳ ಸಾಫ್ ಮಾಡಿ ಬಿಟ್ಟಾರ. ಹೊಲಗಳಿಗೆ ನೀರಿನ ವ್ಯವಸ್ಥೆ ಆದ್ರಿ? ಕೆನಲ್ ವ್ಯವಸ್ಥೆ?
ಹಾ ಜಮೀನುಗಳಿಗೆ ಕೆನಲ್ ವ್ಯವಸ್ಥೆ ಆದ್ರೆ ಕೆನಾಲ್ ವ್ಯವಸ್ಥೆ ಅದಾವ, ಸರಿ ನೀರ್ ಬರಂಗಿಲ್ಲ, ಅವ್ನ್ ಸ್ವಚ್ಛ ಮಾಡಂಗಿಲ್ಲ. ಕೆನಾಲ್ಗಳು ಮ್ಯಾಲ ಇದ್ದಾರ ಅವ್ರು ಹೊಡ್ಕೊಂತಾವ, ಅಲ್ಲೇ ಬಿಟ್ಬಿಡ್ತಾರ, ಈ ಕಡೆ ತೆಳಗ್ ನೀರ ಬರಂಗಿಲ್ಲ. ಜಮೀನುಗಳಿಗೆ ಹೋಗ್ಲಾಕ ರಸ್ತೆ ವ್ಯವಸ್ಥೆ ಅದಾವ್ರಿ ಸರಿಯಾಗಿ? ಹಾ ಅದಾವ ಒಂದ್ ರೋಡ್ ಅದ, ಡಾಂಬರ್ ರೋಡ್ ಮಾಡಕ್ ಹೇಳಿವು, ಅದನ್ನ ಮಾಡಿಲ್ಲ. ಇಲ್ಲಿ ಇದು ಪೊಲೀಸ್ ಸ್ಟೇಷನ್ ಹೋದ್ರ ಪೊಲೀಸ್ನವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರ್ರಿ? ಏನ್ ಸಮಸ್ಯೆಗಳು ಮಾಡ್ತಾರ, ಏನ್ ಸಮಸ್ಯೆ ಇದ್ರೆ ಮಾಡ್ತಾರ ಪೊಲೀಸ್. ಇಲ್ಲಿ ಊರಾಗ ಆಸ್ಪತ್ರೆ ರೀ, ಸರ್ಕಾರಿ ಆಸ್ಪತ್ರೆ? ಇಲ್ಲ ಇಲ್ರಿ, ಇಲ್ಲ ಮುಳವಾಡ್ಕದ ಮತ್ತೆ ಇಲ್ಲಿ ಡಾಕ್ಟರ್ ಬರ್ತಾರೇನ್ರಿ? ಯಾರು ಡಾಕ್ಟರ್ ಆರೋಗ್ಯ ಕೇಂದ್ರದವ್ರು ನಾನು ಬರ್ತಾರ ಬಂದ್ ನೋಡ್ತಾರ್ರಿ? ಡೈಲಿ ಬರ್ತಾರ. ಇಲ್ಲಿ ಗ್ರಾಮ ಪಂಚಾಯತಿ ಮನೆಗಳು ಹಾಕ್ಯಾರೇನ್ರಿ ಊರಾಗ? ಮನಿಗಳ್ರಿ ಮನಿಗಳ ಹಾಕ್ಯಾರೇನ್ರಿ ಗ್ರಾಮ ಪಂಚಾಯತಿಯಿಂದ? ಏನ್ ಮಾಡ್ಯಾರ ನಾ ಕೇಳಿಲ್ಲಪ್ಪ, ನಾ ಅದ್ರ ವಿಚಾರ ಮಾಡಿಲ್ಲ. ಹಾಕ್ತಾರ ಇಲ್ಲ ಏನ್ ಮಾಡುದ, ಅವ್ರಿಗೆ ಏನ್ ಹಾಕಾಕ್ ಹೋದವ್ರಿಗೆ 10,000 20,000 ಕೊಡತಾರ, ಎಲ್ಲಿ ಏನ್ ಮಾಡ್ಬೇಕು? ಪಂಚಾಯತಿ ಅವ್ರ ಪಾಪ ಬಡ್ರು ಮನಿ ಹಾಕ್ಬತ್ತಂದ್ರ 10,000 ಕೊಡ 20,000 ಕೊಡತಾರ. ಮತ್ತ ಹಾಕ್ಯಾರು ಇಲ್ಲೋ ನಾ ತಲಿ ಕೆಡ್ಸ್ಕೊಂಡೆಲ್ಲ ಕೇಳಿಲ್ಲ. ಕುಡಿ ನೀರ್ ಬರ್ತಾರಿ? ಕುಡಿ ನೀರ್ ಬರ್ತಾವ, ಎಷ್ಟ್ ದಿನ ಬರ್ತಾರಿ? ದಿನ ಬರ್ತಾವ. ಕುಡಿ ನೀರಿನ ಏನ್ ಸಮಸ್ಯೆ ಇಲ್ಲ. ಒಟ್ಟ ಒಂದು ಶೌಚಾಲಯ ವ್ಯವಸ್ಥೆ ಆಗ್ಬೇಕು ನೀವು ಜಾಸ್ತಿ. ಶೌಚಾಲಯ ಇಲ್ಲಿ ಅದು ಆಗ್ಬೇಕು. ಹೌದ್ರಿ. ವೀಕ್ಷಕರೇ, ನಾವು ಇವತ್ತು ಮಲಘಾಣ ಗ್ರಾಮದ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಮಕ್ಕಳ ಶಾಲೆಗೆ ಬಂದಿದ್ವಿ. ಇಲ್ಲಿ ವರದಿ ಮಾಡೋದಕ್ಕೆ. ಇಲ್ಲಿ ಇವತ್ತು ಹೆಡ್ ಮಾಸ್ಟರ್ ಇಲ್ಲಿ ಏನೋ ಸ್ಕೂಲ್ ಕೆಲಸ ಮೇಲೆ ಬಸವನ ಬಾಗೇಡಿ ಹೋಗಿದಾರಂತೆ. ಹಾಗೆ ಅವ್ರು ಇಲ್ಲಿ ಲಭ್ಯರಿಲ್ಲ. ಬೇರೆ ಟೀಚರ್ಸ್ಗಳಲ್ಲಿ ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಸ್ಕೂಲಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗ್ರೌಂಡ್ ವ್ಯವಸ್ಥೆ ಇದೆ, ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇದೆ ಅಂತ ಹೇಳಿದ್ದಾರೆ ಶಿಕ್ಷಕರು. ಮತ್ತೆ ಶೌಚಾಲಯ ವ್ಯವಸ್ಥೆ ಕೂಡ ಇದೆ. ರಿಜಿಸ್ಟರ್ ಬರೋದು ಸ್ಟೇಟ್ಮೆಂಟ್ ಕೊಡ್ತೀರಿ? ಗೌರಿ ನಮ್ಮಲ್ಲಿ ಮಲಘಾಣ ಇದು ತಾಲೂಕು ಕೋಲಾರ ಜಿಲ್ಲಾ ಜಿಲ್ಲಾ ಬಿಜಾಪುರ. ಇಲ್ಲಿ ನಾವು ದಿನ ಇಲ್ಲೇ ಯೂಸ್ ಬುಕ್ ಎಲ್ಲ ಬಂದು ಪೇಪರ್ ಓದೋದು ಲ್ಯಾಬ್ನಲ್ಲಿ ಮತ್ತೆ ಕೆಲಸ ಮಾಡ್ತಿದ್ದೀವಿ. ಇವತ್ತು ಗುರುವಾರ ನಾನು ಇಲ್ಲಿ ಬಂದಲ್ಲಿ ಈಗ ಯಾರು ಬಂದಿರ್ತಾರಲ್ಲ ಸ್ಟೂಡೆಂಟ್ಗಳಿಗೆ ಮತ್ತೆ ಹಿರಿಯರಿಗೆ, ಹಿರಿಯ ನಾಗರಿಕರಿಗೆ ಪೇಪರ್ ತರಿಸೋದು, ಓದೋದು ಎಲ್ಲ ಲೈಬ್ರರಿಯಲ್ಲಿ ಯೂಸ್ ಮಾಡ್ತಾ ಇದೀವಿ. ನಮ್ಮದು ದಿನ ಇಲ್ಲ ಅಂದ್ರು 100 ಬುಕ್ಸ್ ಎಲ್ಲ 100-300 ಬುಕ್, ನಮ್ಮಲ್ಲಿ 320 ಬುಕ್ಸ್ ಇದಾವೆ. 320 ಆ ಬುಕ್ಗಳಲ್ಲಿ ಎಲ್ಲ ತರದ ಬುಕ್ಗಳು, ಕವನಗಳು, ಸಾಹಿತ್ಯದು ಮತ್ತೆ ಕವಿಗಳದು ಬುಕ್ಕ, ಮತ್ತೆ ಅದಕ್ಕೆ ಇದು ಸಿವಿಲ್ ಪೊಲೀಸ್ ಯಾವುದೇ ತರ ನೌಕರಿದಾರರಿಗೆ ಎಲ್ಲರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅಂತ ಬುಕ್ಸ್, ಸ್ಪರ್ಧಾ ಸ್ಫೂರ್ತಿ ಇವನ್ನೆಲ್ಲ ತರಿಸ್ಬಿಡ್ತೀವಿ. ಅವೆಲ್ಲ ಓದವೆ ನಮ್ಮಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇವೆಲ್ಲ ನಮ್ಮಲ್ಲಿ ಗ್ರಾಮದಲ್ಲಿ ಮಲಘಾಣ ಗ್ರಾಮದಲ್ಲಿ ಬರ್ತಾ ಇದ್ದಾರೆ, ಹುಡುಗರು ಬರ್ತಾ ಇದ್ದಾರೆ. ಇವೆಲ್ಲ ನಾವು ಸತತ 2.5 ವರ್ಷ ಆಯ್ತು ನಾವು ಈ ಲೈಬ್ರರಿಯಲ್ಲಿ ಇದ್ದು ಎಲ್ಲ ಕೆಲಸ ಮಾಡ್ತಾ ಇದೀವಿ, ಯೂಸ್ ಮಾಡ್ತಾ ಓದ್ತಾ ಇದ್ದಾರೆ. ಎಲ್ಲರೂ ಬಂದು ಓದ್ತಾರೆ, ಬುಕ್ ಓದ್ತಾರೆ. ನಮ್ಮಲ್ಲಿ ಎಲ್ಲ ಒಳ್ಳೆ ತರದಿಂದ ನಡೀತಾ ಇದೆ ಲೈಬ್ರರಿ. ಸಿಬ್ಬಂದಿ ಒಬ್ಬರೇನ್ರಿ? ಸಿಬ್ಬಂದಿ ನಾವು ಒಬ್ರೇ, ಇನ್ನೊಬ್ರು ನಮ್ಮ ಮಾಲಕರು ವಿಠಲ್ ಹಂಚನಾಳ್ ಅವರು ಇದಾರೆ, ಅವ್ರು ಬರ್ತಾರೆ. ಅವ್ರ ಸಿಬ್ಬಂದಿ ಏನ್ರಿ? ಅವ್ರ ಸಿಬ್ಬಂದಿ, ಅವರೇ ಹೆಡ್. ಅಂದ್ರೆ ಇಬ್ರು ಸಿಬ್ಬಂದಿ? ಒಬ್ರೇ, ಇಬ್ರಂತೆಲ್ಲ ಒಬ್ರೇ, ನಾವು ಒಬ್ರೇ ಮೇನ್, ನಾವು ಒಬ್ರೇ. ಅವ್ರು ಪಂಚಾಯತಿಯಲ್ಲಿ ಇರ್ತಾರೆ.
ನಾವೊಬ್ರೆ ಇಲ್ಲಿ ವರ್ಕ್ ಮಾಡ್ತಾ ನಾವು ಮುಂದೆ ಇನ್ನು ಹುಡುಗರಿಗೆ ವ್ಯವಸ್ಥೆ ಆಗ್ಬೇಕಾದ್ರೆ ಈಗ ಕೇರಂ ಬೋರ್ಡ್ ಇದೆ ಆಟ ಆಡಕ್ಕೆ ಅವ್ರದ್ದು ಅದು ಇದೆ ಮತ್ತೆ ಹೊಸ ಹೊಸ ಸ್ಪರ್ಧಾ ಸ್ಪರ್ಧಾ ವಿಜೇತ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನೇನ್ ಬೇಕು ಮತ್ತೆ ಹಿರಿಯ ನಾಯಕರಿಗೆ ಇಲ್ಲಿ ಒಂದೇ ತರದ ಪೇಪರ್ ಎಲ್ಲ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ಎಲ್ಲ ತರ ತರಿಸಬೇಕೈತಿವಿ. ಈ ಸರ ಲೈಬ್ರರಿಯಲ್ಲಿ ಹೊಸದು ಏನಾದ್ರು ಹೊಸ ಗ್ರಾಮಗಳಲ್ಲಿ ಏನಾದರೂ ಹೊಸದ ಒಂದು ವಿಶೇಷತೆ ಯೋಜನೆ ಬುಕ್ ಏನಾದರೂ ಮಾಡ್ಬೇಕಂತ ನಮ್ಮಲ್ಲಿ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಆಯಿತು, ಏನಾದರೂ ಇಲ್ಲಿ ತರಿಸ್ಬೇಕು. ಈಗ ಟಿವಿ ಪ್ರತಿಯೊಂದು ಲೈಬ್ರರಿಯಲ್ಲಿ ಇರ್ತವೆ, ಕಂಪ್ಯೂಟರ್ ಲ್ಯಾಬು, ಸಿಸ್ಟಮ್ ವರ್ಕಲ್ಲಿ ಕೆಲವೊಂದು ಏನಾದರೂ ಸವಲತ್ತುಗಳು ಏನೆಲ್ಲ ಸೌಲಭ್ಯಗಳನ್ನ ಹಾಕಿಸ್ಕೊಂಡು ತರಬೇಕೈತಿದೆ. ಏನು ಮಾಡವು ಇದು ಬಿಲ್ಡಿಂಗ್ ಏನ್ ಸೋರ್ತೇನ್ರಿ? ಬಿಲ್ಡಿಂಗ್ ಬಾಡಿಗೆಯಲ್ಲಿ ತಗೊಂಡಿದೆ. ಬಾಡಿಗೆ ಬಾಡಿಗೆಯಲ್ಲಿ ಬ್ಯಾಂಕ್ ಮೊದಲಲ್ಲಿ ಬ್ಯಾಂಕ್ ಇತ್ತು, ಈಗ ಬಾಡಿಗೆಯಲ್ಲಿ ಇದೆ. ಏನ್ ರೂಮ್ ಏನು ಸೋರ್ತೇನ್ರಿ? ರೂಮ್ ಏನು ಸೋರೋದಿಲ್ಲ. ಅಲ್ಲೇ ಇಲ್ಲಿ ಸ್ವಲ್ಪ ಕಿಟಕಿಗೆ ಈ ಬೆರಕು ಬಿಟ್ಟಿದಾವೆ ಆಚೆ ಕಡೆ ಹೊರಗಡೆ. ಅದು ಇಲ್ಲೇ ಇದಾಗಿದಾವೆ, ಒಂದಿಟ್ಟು ಇದಾಗಿದೆ. ಕಿಟಕಿ ಹೊಡೆದು ಡ್ಯಾಮೇಜ್ ಆಗಿದೆ. ನೀರು ಸೋರ್ತದೆ, ಇಲ್ಲಿ ಇದಾಗಿದೆ ನೋಡಿ, ಸೋರ್ತದೆ ಇಲ್ಲಿ. ಅಲ್ಲೇ ಲೈಟ್ ವ್ಯವಸ್ಥೆ ಒಳಗೆ ಲೈಟ್ ವ್ಯವಸ್ಥೆ ಇದೆ. ಲೈಟ್ ಇಲ್ಲ, ಲೈಟ್ ವ್ಯವಸ್ಥೆ ಇದೆ ರೀ. ಅದು ಲೈಟ್ ವಿದ್ಯುತ್ ಫ್ಯಾನ್ ಎಲ್ಲ ಚಲೋ ಅದಾವ್ರಿ? ಆಯ್ತು ರೀ. ಇದು ಮುಂಜಾನೆ 10 ರಿಂದ 5 ಗಂಟೆ ಮಟ 5:30 ಮಟ ಇರ್ತದೆ. ಬೆಳಿಗ್ಗೆ 10 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ 5:30 6 ಮಟ ಇರ್ತದೆ. ನಾವು ಮಧ್ಯಾಹ್ನ 1 ತಾಸು ಊಟಕ್ಕೆ ಹೋಗ್ತೀವಿ. ಅಂದ್ರೆ ಲೈಬ್ರರಿಗೆ ಎಲ್ಲ ಬುಕ್ಸ್ ಬರ್ತಾವೆ? ಬರ್ತದ, ಎಲ್ಲಾ ತರದ ಬುಕ್ಸ್ ಗಳು ಬರ್ತವೆ. ಈ ಮಾರ್ಕೆಟ್ ಅಂದ್ರೆ ಈ ಬಿಜಾಪುರ ಅಲ್ಲ, ಈಗ ಕಾಂಪಿಟೇಟಿವ್ ಧಾರವಾಡದಿಂದ ಆದ್ರೂ ಯಾವ ಹೊಸ ಬುಕ್ಸ್ ಓದೋ ಬುಕ್ಸ್ ಎಲ್ಲಾ ತರದ ಬುಕ್ಸ್ ಗಳು ಬರ್ತವೆ. ಲೈಬ್ರರಿಗೆ ಒಂದು ಸ್ವಂತ ಬಿಲ್ಡಿಂಗ್ ಬೇಕು? ಸ್ವಂತ ಬಿಲ್ಡಿಂಗ್, ನಮ್ಮ ಲೈಬ್ರರಿಗೆ ಸ್ವಂತ ಒಂದು ಬಿಲ್ಡಿಂಗ್ ನಿವೃತ್ತ ಸ್ವಂತ ಕಟ್ಟಡ ಬೇಕು. ಸ್ವಂತ ಕಟ್ಟಡದ ಬಿಲ್ಡಿಂಗು ಮತ್ತೆ ಅದಕ್ಕೆ ಏನೇನು ವ್ಯವಸ್ಥೆ ಬೇಕಲ್ಲ ಅವೆಲ್ಲ ಸಾಮಾನುಗಳು ಎಲ್ಲ ಇರುವುದು. ಬರ ಬಿಲ್ಡಿಂಗ್ ಸೋರ್ತೇನ್ರಿ ಮಾಡಿರೋದು? ಎಷ್ಟದ ಹುಡುಗರ ಸಂಖ್ಯೆ? ಹುಡುಗರ ಸಂಖ್ಯೆ 18 ಐತ್ರಿ. 18 ಅದ್ರಿ? ಹಾದ್ರತಿ 18. ಏನ್ ಕೊಡ್ತೀರಿ ಹುಡುಗರು ಊಟಕ್ಕೆ? ಮಧ್ಯಾಹ್ನ ಊಟಕ್ಕೆ ಇದು ಕೊಡ್ತೀವ್ರಿ, ಅನ್ನ ಸಾಂಬಾರ್ ರೀ. ಒಂದಿನ ಉಪ್ಪಿಟ್ಟು ಕೊಡ್ತೀರಿ, ಒಂದೊಂದಿನ ಸಜ್ಜಕ ಕೊಡ್ತೀರಿ. ಹುಡುಗರಿಗೆ ತತ್ತಿ ಕೊಡ್ತೀರಿ? ತತ್ತಿ ಕೊಡ್ತೀವಲ್ರಿ. ಎಷ್ಟು ದಿನ ಕೊಡ್ತೀವಿ? ವಾರಕ್ಕೆ 2 ದಿನ ಕೊಡ್ತೀವಿ. 2 ದಿನ ಕೊಡ್ತೀರಿ. ಇದು ಬಾಣಂತಿಯರಿಗೆ ಗರ್ಭಿಣಿಯರಿಗೆ ರೇಷನ್ ಕೊಡ್ತೀರಿ? ಕೊಡ್ತೀವ್ರಿ. ಏನೇನು ಕೊಡ್ತೀರಿ ರೇಷನ್ದಾಗ? ಅವ್ರಿಗೆ ಅಕ್ಕಿ ಬರ್ತಾವ್ರಿ, ಗೋಧಿ ಬರ್ತಾವ್ರಿ, ಸೋಯಾ ಪೌಡರ್ ಬರ್ತೈತ್ರಿ, ಮಸಾಲೆ ಪೌಡರ್ ಬರ್ತೈತ್ರಿ, ತತ್ತಿ ಬರ್ತಾವ್ರಿ, ಕೊಡ್ತೀವ್ರಿ. ಗೋಧಿ ಬರ್ತಾವ್ರಿ. ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಅದ್ರಿ? ಕುಡಿಯೋ ನೀರಿನ ವ್ಯವಸ್ಥೆ ಇತ್ರಿ, ಅದು ಈಗ ಸ್ವಲ್ಪ ನಲ್ಲಿ ಬಂದಾಗಿತ್ರಿ, ರಿಪೇರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಮಾಡಿಸ್ಕೊಡ್ತಾರೆ. ಬರ್ತಾರೆ ಕುಡಿಯೋ ನೀರು? ಬರ್ತೈತಿ. ದಿನ ಬರ್ತಾರೇನ್ರಿ? ದಿನ ಇಲ್ರಿ, ಅದು ಈಗ ರಿಪೇರಿ ಐತ್ರಿ. ರಿಪೇರಿ ಐತ್ರಿ, ಆದ್ರೆ ಚಲೋ ದಿನ ಬರ್ತಾರೆ? ಬರ್ತಾವ, ದಿನ ಬರ್ತಾವ. ಹುಡುಗರಿಗೆ ಶೌಚಾಲಯ ಅದ್ರಿ? ಶೌಚಾಲಯ ಐತ್ರಿ. ನೀರಿನ ವ್ಯವಸ್ಥೆ ಅದ್ರಿ? ಎಲ್ಲ ನೀರಿನ ವ್ಯವಸ್ಥೆ ಶೌಚಾಲಯಕ್ಕೆ ಮಾಡಿಲ್ರಿ. ಮಾಡಿಲ್ರಿ? ಹೌದ್ರಿ. ಬಿಲ್ಡಿಂಗ್ ಸೋರ್ತೇನ್ರಿ? ಮಳಿ ಏನಿಲ್ಲ, ಸೋರಂಗಿಲ್ಲ. ಏನಿಲ್ರಿ? ಎಷ್ಟು ಗಂಟೆ ಬಂದಾಗದ್ರಿ? ಮಧ್ಯಾಹ್ನ 4 ಗಂಟೆಗೆ. 4 ಗಂಟೆಗೆ? ಬೆಳಿಗ್ಗೆ ಎಷ್ಟು ಗಂಟೆ ರೀ? 9:30. 9:30 4 ಗಂಟೆಗೆ ಬಂದಾಗದ್ರಿ. ರೇಷನ್ ತಿಂಗಳ ಬರ್ತಾವೇನ್ರಿ? ಪ್ರತಿ ತಿಂಗಳ ಬರ್ತೈತಿ. ಕರೆಕ್ಟಾಗಿ ಬರ್ತಾವ್ರಿ? ಕರೆಕ್ಟಾಗಿ ಬರ್ತೈತಿ. ತತ್ತಿನ ಅವರೇ ತೊಗೊಂಬರ್ತಾರ, ನೀವು ತೊಗೊಂಬರ್ತೀರಿ? ನಾವು ತಗೋತೀವ್ರಿ. ತರಕಾರಿ? ತರಕಾರಿ ನಾವೇ ತರ್ತೀವಿ. ನಾವ್ ತರ್ತೀರಿ? ಮಕ್ಕಳಿಗೆ ತರಕಾರಿ ಇಲ್ರಿ, ನಾವೇ ತಗೊಂಡ್ಬರ್ತೀವಿ. ಹೌದ್ರಿ, ಆಯ್ತು. ಹೋಗಿರ್ತಾರೆ, ನಿನ್ನೆ ಮೊನ್ನೆ ಬಂದಿರಿ. ವೀಕ್ಷಕರು, ಇದು ಮಲಗಾಣ ಗ್ರಾಮದ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇವತ್ತು ಬೀಗ ಹಾಕಿದ್ದಾರೆ. ಯಾವುದೇ ಸಿಬ್ಬಂದಿ ಕೂಡ ಇಲ್ಲಿ ಆಸ್ಪತ್ರೆಗೆ ಬಂದಿಲ್ಲ. ಇಲ್ಲಿ ಬರೋ ವೈದ್ಯರು ಕೂಡ ಜನರಿಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಬರೀ ಟ್ಯಾಬ್ಲೆಟ್ ಅಷ್ಟೇ ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿ ಇಂಜೆಕ್ಷನ್ ಮಾಡೋದಿಲ್ಲ, ಮತ್ತೆ ಇಲ್ಲಿ ಸಲಹೆ ಕೂಡ ಹಚ್ಚೋದಿಲ್ಲ, ಮತ್ತೆ ಯಾವುದೇ ಪರೀಕ್ಷೆಯನ್ನು ಕೂಡ ಮಾಡದೆ ಬರೀ ಟ್ಯಾಬ್ಲೆಟ್ ಮಾತ್ರ ಕೊಡ್ತಾರೆ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ನೋಡ್ಬೋದು, ಇಲ್ಲಿ ಸರಿಯಾಗಿ ಅವರು ಕೆಲಸಕ್ಕೂ ಹಾಜರಾಗೋದಿಲ್ಲ. ಇವತ್ತು ಕೂಡ ಬಂದಾಗಿದೆ, ಪೂರ ಬೀಗ ಹಾಕೋಗಿದ್ದಾರೆ. ಗ್ರಾಮಸ್ಥರಿಗೆ ಸ್ವಲ್ಪ ಇಲ್ಲಿ ವೈದ್ಯಾಧಿಕಾರಿಗಳು ಗಮನ ಹರಿಸಿ ಈ ಗ್ರಾಮಕ್ಕೆ ಬೇರೆ ವೈದ್ಯರನ್ನು ನೇಮಿಸಿ ಜನರಿಗೆ ಆರೋಗ್ಯ ಸೇವೆ ಸರಿಯಾಗಿ ಸಿಗಬೇಕು ಅಂತ ನಮ್ಮ TV 66 ಕನ್ನಡ ಚಾನಲ್ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸರ್
ಎಷ್ಟು ಬರ್ತಾರೆ ನಿಮ್ಗೆ ಗ್ರಾಮ ಪಂಚಾಯತಿ? ನಮ್ಮಲ್ಲಿ 3 ಹಳ್ಳಿ ಬರ್ತಾರೆ. ಒಂದು ಮಲಗಾಣ, ಹಿರೇ ಹಸಂಗಿ, ಆಮೇಲೆ ಚಿಕ್ಕ ಹಸಂಗಿ ಪ್ಲಸ್ ತಾಂಡ. ಇವು ಒಟ್ಟು 4 ಗ್ರಾಮಗಳು ಬರ್ತಾವ. ಇಲ್ಲಿ ನಾನ್ ಬಂದ್ ಈಗ 3 ತಿಂಗಳದೊಳಗ ಯಾವ್ಯಾವ ರೀತಿ ಒಂದು ಪ್ಲಾನ್ ಮಾಡ್ಕೊಂಡಿನಿ. ನಮ್ಮ ಮೂಲಭೂತ ಸೌಕರ್ಯಗಳು ಏನ್ ಬೇಕು ನಮ್ಮ ಜನರಿಗೆ ಅನ್ನೋದು ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತಗೊಂಡಿನಿ. ನನ್ನ ಕಡೆಯಿಂದ ಏನಾಕೈತಿ ಅದನ್ನ ನಾನು ಒಂದು ಕ್ರಿಯಾಜನ್ದಾಗ ಇಟ್ಕೊಂಡಿನಿ. ಅದರ ಭಾಗವಾಗಿ ನಾನು ಬಂದ್ 1 ತಿಂಗಳದಾಗ ಇಡೀ ಊರ ಲೈಟ್ ಮೊದಲೆಲ್ಲ ಹಗಲತ್ ಹತ್ತಿದ್ದು, ಈಗ ಹಗಲತ್ ಹತ್ಲಾರ್ದಂಗ ಕೇವಲ ಬರೀ ರಾತ್ರಿ ಅಷ್ಟೇ ಹತ್ಬೇಕು. ಅದನ್ನ ಟೈಮರ್ ನಾನು ಫಿಕ್ಸ್ ಮಾಡಿದ್ದೇನೆ. ಆಮೇಲೆ ನೆಕ್ಸ್ಟ್ ಏನಿತ್ತು, ಶೌಚಾಲಯದ ಈಗಾಗಲೇ ನಾವು ವೈಯಕ್ತಿಕ ಶೌಚಾಲಯ, ಸಾಮೂಹಿಕ ಶೌಚಾಲಯ ನಮ್ಮಲ್ಲಿ ಬರೋ ಲಭ್ಯತೆ ಇರುವುದಿಲ್ಲ. ವೈಯಕ್ತಿಕ ಶೌಚಾಲಯ ಬರ್ತಾವು. ಅದಕ್ಕೆ ಅವ್ರು ಯಾರ್ಯಾರು ಕಟ್ಕೊಂಡಾರ ಅವ್ರಿಗೆಲ್ಲ ಮನವೊಲಿಸಿ ಅವ್ರದ್ದೇನ್ ಪೇಮೆಂಟ್ ಇದ್ದಿತ್ತು ಅದನ್ನೆಲ್ಲ ರೆಡಿ ಮಾಡಿಸಿ ಒಟ್ಟು 38 ಶೌಚಾಲಯ, ನಾ ಬಂದಿನ 38 ಶೌಚಾಲಯ ನಾನು ರೆಡಿ ಮಾಡಿಸಿ ಅದನ್ನು ಈಗಾಗಲೇ ನಮ್ಮ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸರ್ಕಾರಕ್ಕೆ ಹೋಗಿ ಅದನ್ನ ಅನುದಾನ ಬರ್ತೈತಿ, ಶೀಘ್ರದಲ್ಲಿ ಬರ್ತೈತಿ. ಆಮೇಲೆ ಊರಿನಲ್ಲಿ ಯಾವುದೇ ರೀತಿ ಏನೋ ಸ್ಪಂದನೆ ಉತ್ತಾರಿ ಆಗಲಿ ಅಥವಾ ಯಾವುದೇ ಜನರು ಯಾವುದೇ ರೀತಿ ನಮಗೆ ಬೇಡಿಕೆ ಇಟ್ರೆ ಅದಕ್ಕೆ ನಮ್ಮ ಹಂತದಾಗ ಬಂದಿದ್ದು ಅತಿ ಶೀಘ್ರದಲ್ಲಿ ಪರಿಹಾರ ಮಾಡ್ತೀನಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಗ್ರಾಮದವ್ರ ಒಂದು ಸಮುದಾಯ ಶೌಚಾಲಯ ಬೇಡಿಕೆ ಇಟ್ಟರಿ. ಅದು ನಮ್ಮ ಸಮುದಾಯ ಶೌಚಾಲಯ ನಮ್ಮಲ್ಲಿ ಲಭ್ಯತೆ ಇರುವುದಿಲ್ಲ. ಯಾಕಂದ್ರೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಸಾಮೂಹಿಕ ಶೌಚಾಲಯ ಯಾಕಂದ್ರೆ ಅದಕ್ಕೆ ಸರಿಯಾಗಿ ನಿರ್ವಹಣೆ ಮಾಡುವುದಿಲ್ಲ. ನಾ ಮೊದಲ ವೈಯಕ್ತಿಕ ಪ್ರಿಫರೆನ್ಸ್ ಕೊಡ್ತಾ ಇದ್ದೇವೆ ನಾವು. ಅಲ್ಲಿ ಸ್ವಲ್ಪ ಒಂದು ಮೂತ್ರ ವಿಸರ್ಜನೆ ಮಾಡ್ಬೋದಲ್ರಿ? ಅದನ್ನು ಈಗ ನಾ ಬಂದ ತಕ್ಷಣ 2 ಕಡೆ ಜಾಗ ನಾ ಫಿಕ್ಸ್ ಮಾಡತ್ತೀನಿ. ಒಂದು ಇಲ್ಲಿ ನಮ್ಮ ಅಂಗನವಾಡಿ ಹಿಂದೊಂದು ಪ್ಲಸ್ ಆ ಕಡೆ. ಅದಕ್ಕೆ ಅವ್ರ ವೈಯಕ್ತಿಕ ಇದು ಮೂತ್ರ ಇಲ್ಲ ಇಲ್ಲಿ. ಅದನ್ನ ನಾಳೆ ಕ್ರಿಯೇಷನ್ದಾಗ ಹಾಕೊಂಡಿನಿ. ಅದು ನಾಳೆ ಏನ್ ಗ್ರಾಂಟ್ ಏಪ್ರಿಲ್ ನಂತರ ಗ್ರಾಂಟ್ ಬರ್ತೈತಿ, ಅದ್ರ ನಂತರ ಇಂಪ್ಲಿಮೆಂಟ್ ಮಾಡಕ್ ನಾನು ಬದ್ಧಾಗಿದೆ. ಅದಕ್ಕೆ ನಂದೇನು ಉದ್ದೇಶ, ಸಾರ್ವಜನಿಕರು ಯಾವುದೇ ಸಮಸ್ಯೆ ಇದ್ರು ಶೀಘ್ರದಲ್ಲೇ ಪರಿಹಾರ ನಮ್ಮ ಗ್ರಾಮ ಮಟ್ಟದಾಗ ನಮ್ಮ ಕಮಿಟಿಯಲ್ಲಿ ನಮ್ಮ ಅಧ್ಯಕ್ಷರಲ್ಲಿ ಆಮೇಲೆ ನಮ್ಮ ಸದಸ್ಯರಲ್ಲಿ ಉಪಾಧ್ಯಕ್ಷರಲ್ಲಿ ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟಾರ. ಅದಕ್ಕೆ ಆ ಸಹಕಾರದಿಂದ ಇನ್ನಷ್ಟು ಕೆಲಸ ಮಾಡಕ್ ತಾವು ಏನಾರು ಸಜೆಷನ್ ಕೊಡ್ತೀರಿ ಅದಕ್ಕೆ ನಾವು ಮುಂದಿನ ರೀತಿಯಲ್ಲಿ ನಾವು ಅದನ್ನ ಮಾಡಿ ತೋರಿಸ್ತೀವಿ ಅಂತ ಹೇಳ್ತೀನಿ ಅಷ್ಟೇ. ಗ್ರಾಮಗಳು ಎಷ್ಟು ಮನೆಗಳು ಹಾಕಿರಿ ನೀವು? ನಮ್ಮಲ್ಲಿ ಮನೆಗಳು ಒಟ್ಟು 123 ಮನೆ ಬಂದವು. PMI ಯಾವುದೇ ರೀತಿ ಈ ವರ್ಷ 123 ಬಂದಾವ್. ಅದ್ರಾಗ ನಾವು ಮನಿ ಅಡ್ಡಾಡಿ 50% ಅವನ್ನ ಕಾಗದ ಪತ್ರ ರೆಡಿ ಮಾಡಿಸಿ ನಾವು ಈಗ ತಾಲೂಕ್ ಪಂಚಾಯತಿ ಕೊಟ್ಟಿವಿ. ಇನ್ನು 50% ಉಳಿದಾರ ಅವ್ರ ಮನವೊಲಿಸಿ 100% ಅವನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ. ಅಲ್ಲಿ ಹೊಲದಾಗ ಕಟ್ಕೊಳಕ ಅವ್ರು ಎಲ್ಲಿ ಪ್ಲೇಸ್ ಕಟ್ಕೋತೀನಿ ಅಂತಾರ ಅಲ್ಲಿ ನಾವು ಅವ್ರಿಗೆ ಅವಕಾಶ ಮಾಡ್ಕೊಡಕತ್ತೇವೆ. ಗ್ರಾಮ ಸಭೆ ಮಾಡ್ರಿ ಸರ್? ಬಂದು ಒಂದ್ಸಲ ಮಾಡಿದೇವು, ಗ್ರಾಮ ಸಭೆ ಮಾಡಿ ಕ್ರಿಯಾಜನ್ NRG ಉದ್ಯೋಗ ಖಾತ್ರಿ ಅವ್ರ ಬೇಡಿಕೆನೂ ತಗೊಂಡೇವ್ ನಾವು. ಅವ್ರು ಯಾವ ಕೃಷಿ ಹೊಂಡ ಅಲ್ಲಿ ಬದು ನಿರ್ಮಾಣ ಅಲ್ಲಿ ಅವ್ರಿಗೆ ರೈತರಿಗೆ ಯಾವ ರೀತಿ ಅನುಕೂಲ. ಈಗ ಹೊಸದ ರಾಮ್ಜಿ ಹತ್ರ ಒಂದು ಆಕ್ಟ್ ಅನ್ನು ಚೇಂಜ್ ಮಾಡ್ಯಾರ. ಮೊದಲು ಉದ್ಯೋಗ ಖಾತ್ರಿ ಇತ್ತು, ಅದನ್ನ ಚೇಂಜ್ ಮಾಡಿ ಅದನ್ನ ಪ್ರಕಾರನು ಯಾವ ತಮ್ಮಂದಾರ ಈಗಾಗಲೇ ನಾವು ಕಲೆಕ್ಟ್ ಮಾಡಿದ್ದೇವೆ. ಅದಕ್ಕೆ ಈ ಮುಂದಿನ ದಿನದಾಗ ಇಂಪ್ಲಿಮೆಂಟ್ ಮಾಡ್ಬೇಕಂತ ಅಷ್ಟೇ. ಅದು ಏಪ್ರಿಲ್ ನಂತರ ಬರ್ತೈತೆ ಅದು ಇಯರ್. ಯಾಕಂದ್ರೆ ಈ ನಡ್ಬಾಕ್ ನಾವು ಮಾಡಕ್ ಬರುದಿಲ್ಲ. ಮೆಂಬರ್ ಎಷ್ಟು ಜನ ಅದಾರಿ? ಮೆಂಬರ್ 14 ಅಲ್ರಿ? 16 ಜನ. 16 ಜನ ಮೆಂಬರ್ ಅದಾರಿ. ಒಟ್ಟ 3 ಹಳ್ಳಿ ರೀ? 3 ಹಳ್ಳಿ 15 ಜನ ಮೆಂಬರ್ ರೀ. ಸ್ವಲ್ಪ ಗ್ರಾಮ ಸಭೆ ಮಾಡಿ ಎಷ್ಟು ತಿಂಗಳಿಗೆ ಮಾಡ್ತೀವಿ ಗ್ರಾಮ ಸಭೆ? 6 ತಿಂಗಳಿಗೊಮ್ಮೆ ಮಾಡ್ಬೇಕು ನಾವು. ಪ್ರತಿ 6 ತಿಂಗಳು ವರ್ಷದಾಗ 2 ಸಲ ಮಾಡ್ಬೇಕಷ್ಟೇ. ಇದು ಸರ್ಕಾರಿ ಆಸ್ಪತ್ರೆ ನೀವು ಎಂಟರ್ ಬರ್ತೇನ್ರಿ? ಅಲ್ಲ, ಸೂಪರ್ವಿಷನ್ ಅಷ್ಟೇ. ಅದ್ರೆಲ್ಲ ಮೇಂಟೆನೆನ್ಸ್ ಅವ್ರು ಮಾಡ್ತಾರ. ಏನ್ ಸಮಸ್ಯೆ ಇತ್ತಂದ್ರೆ ಅಷ್ಟೇ ಹೇಳ್ಬಹುದು ಅಷ್ಟೇ. ಬಂದಿಟ್ರದ ಕೇಳಿದ್ರಿ? ಬಂದಿಟ್ಟಾರ. ಹ್ಞೂ. ಅದ ಬಿ ಹಾಕಿದಾರೆ, ಗೇಟಿಗೆ ಬಿ ಹಾಕ್ಯಾರಿ. ಸರ್ಕಾರಿ ಆಸ್ಪತ್ರೆ ಹಳ್ಳಿ ಒಳಗೆ ಹೋಗಿರ್ತಾರ. ಅವು ಇವು ಮೆಡಿಸಿನ್ ಕೊಡು ಅಥವಾ ಕ್ಯಾಂಪ್ ಇರ್ತಾವಲ್ಲ, ಹಂಗೇನ ನಾವು ಬಂದಿಂದ ಯಾವ ರೀತಿ ನೋಡಿ ಆಗಿಲ್ಲ. ಅಂದ್ರೆ ಮತ್ತೆ ಇಲ್ಲಿ ಎಲ್ಲಿನ ಇರ್ಬೇಕು ಯಾರ ವೈದ್ಯರು? ಇಲ್ಲಿ ಇರೋ ಒಬ್ಬರೇ ಸ್ಟಾಪ್ ಅದಾರ. ಇಲ್ಲಿ ಇರೋದು ಒಬ್ಬರೇ ಸ್ಟಾಪ್. ಬೇರೆ ಹಳ್ಳಿ ಹೋಗ್ತಾರೇನ್ರಿ ಅವರು? ಅಂದ್ರೆ ಹಳ್ಳಿಗಳು 3 ಹಳ್ಳಿ ಇರ್ತಲ್ಲ ವಿಸಿಟಿಗೆ. ಅವಲ್ಲಿ ಅವೇ ಮಾತ್ರೆ ಕೊಡಕ ಮುಳವಾಡ ಅವ್ರ ಕೇಂದ್ರ ಸ್ಥಾನ. ಅಂದ್ರೆ ಅಲ್ಲಿಂದ ಇಲ್ಲಿ ಬರ್ತಾರೆ ಅವರು? ಅಲ್ಲಿ ಹೋಗಿ ಇಲ್ಲಿ ಬರ್ಬೇಕು. ನೋಡ್ರಿ, ಸ್ವಲ್ಪ ಗ್ರಾಮಸ್ಥರ ಬೇಡಿಕೆ ಸಾರ್ವಜನಿಕ ಸಮುದಾಯ ಶೌಚಾಲಯ ವ್ಯವಸ್ಥೆ ಮಾಡ್ರಿ. ಅದನ್ನ ನೋಡೋಣ ನಮ್ಮ ಹಂತದಾಗ. ಅದನ್ನ ನಾವು ಈಗಾಗಲೇ ಅದ್ರ ಬಗ್ಗೆ ನಾನು ಈಗಾಗಲೇ ಚರ್ಚೆ ಮಾಡಿಬಿಟ್ಟಿನಿ. ಮೊದಲ ನಮ್ಮ ವೈಯಕ್ತಿಕ ಶೌಚಾಲಯ ಅಲ್ಲ ನಮ್ಮ ಅಭಿಪ್ರಾಯ ಮತ್ತು ಸರ್ಕಾರದ ಅಭಿಪ್ರಾಯ. ತದನಂತರದ್ದು ಸಾರ್ವಜನಿಕದ್ದು ಇದು ಮಾಡ್ಬೇಕಂತ. ಅಂದ್ರ ಮಾಡೋದ್ರಿಂದ ಸ್ವಚ್ಛತೆಯನ್ನು ಇಟ್ಕೊಳ್ಳೋದಿಲ್ಲ. ಎಲ್ಲಾ ಪಂಚಾಯತಿಯವರೇ ಮಾಡ್ಬೇಕು ಎಲ್ಲ. ಯಾಕಂದ್ರೆ ಅವರು 2 ಕೈ ಕೂಡಿದಾಗ ಚಪ್ಪಾಳೆ ಆಗುದು. ಕೇವಲ ಬರೀ ಒಂದೇ ಕೈಯಲ್ಲಿ ಚಪ್ಪಾಳೆ ಆಗುದಿಲ್ಲ. ನಮ್ಮ ವೈಯಕ್ತಿಕ ಅಭಿಪ್ರಾಯ.
ಏನಿಲ್ಲ, ಗ್ರಾಮದ ಸಲ ಅಭಿವೃದ್ಧಿ ಮಾಡ್ರಿ. ಓಕೆ ಮಾಡ್ತೀವಿ. ನೀವು ಇನ್ನೊಂದು ಸರ್, ತಾವು ಹೋಗಿ ಹೊರಗೂ ಕೇಳ್ಬೋದು ನಮ್ಮ ಯಾವ ರೀತಿ ಕೆಲಸ ಮಾಡ್ತಾರ, ನೀವೇ ಒಂದು ಬೈಟ್ ತಗೋಬಹುದು, ನೀವು ಸಾರ್ವಜನಿಕ ಕಡೆಯಿಂದ ಕೇಳ್ಬಹುದು. ಸಾರ್ವಜನಿಕ ಕೇಳಿದ್ರಿ, ಸಾರ್ವಜನಿಕರು ಒಂದು ಶೌಚಾಲಯ ಬೇಡಿಕೆ ಇಟ್ಟರೆ ಅಲ್ಲ ಅದನ್ನ ಹೇಳಿದೆ, ಅಲ್ಲ ನಮ್ಮ ಬಗ್ಗೆನು ಕೇಳ್ಬೋದು, ಮಾಡ್ತಾರೋ ವರ್ಕ್ ಮಾಡ್ತಾರೋ ಅಥವಾ ಇಲ್ಲೋ, ಇದನ್ನು ಬೇಕಲ್ಲ ಫೀಡ್ಬ್ಯಾಕ್ ನಮ್ಗೆ. ಅದ ಕೇಳಿದ್ರಿ, ಹೇಳ್ಯಾರ ಅದನ್ನು. ಅದೊಂದು ಶೌಚಾಲಯ ಸಮಸ್ಯೆ ಬೇಡಿಕೆ. ಓಕೆ, ಅದನ್ನ ನೋಡೋಣ ಶೀಘ್ರದಲ್ಲೇ ನಮ್ಮ ಹಂತದಾಗ ಏನಾಗತ್ತೆ ಅದನ್ನ ಪ್ರಯತ್ನ ಮಾಡಕ್ ಸಾಧ್ಯ. ಉತ್ತರ ಕರ್ನಾಟಕದ ಹಳ್ಳಿ ಪಟ್ಟಣಗಳ ನಿಜವಾದ ಧ್ವನಿಯನ್ನು ದೇಶಾದ್ಯಂತ ತಲುಪಿಸುವ ಕಾರ್ಯದಲ್ಲಿ ನಾವು ಸದಾ ನಿಮ್ಮ ಜೊತೆಯಲ್ಲಿದ್ದೇವೆ. ನಿಮ್ಮ ಪ್ರದೇಶದ ಸಮಸ್ಯೆ, ಸುದ್ದಿ ಅಥವಾ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ಇದು ನಿಮ್ಮ ನ್ಯೂಸ್ ಚಾನಲ್ TV 66 ಕನ್ನಡ ನ್ಯೂಸ್. ನಾಳೆ ಇದೇ ಸಮಯದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.